ತಯಾರ್ ಅನ್ನೋ ಒಂದು 3 ಪದಗಳ ಒಂದು ಇತಿಹಾಸವನ್ನ ನಾವು ಗಮನಿಸಬೇಕಾಗಿದೆ. ಯಾಕೆ ಅಂತಂದ್ರೆ ಮೂಲತಃ ಈ ದೇಶವನ್ನ ಆಳ್ತಕ್ಕಂಥ ಕೋಮುವಾದಿ ಪಕ್ಷ ಮೊದಲನೇದಾಗಿ NRC ಅನ್ನು ತಂತು. NRC ಮುಖಾಂತರ ಇಡೀ ದೇಶವನ್ನ ಯಾವ ರೀತಿ ನಾವು ಹಿಡಿತಕ್ಕೆ ತಗೊಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಆ NRC ಮುಖಾಂತರ ಪ್ರಾರಂಭ ಆದಂತ ದಿನಗಳನ್ನ ನಾವು ಅವಲೋಕನ ಮಾಡ್ಕೊಬೇಕಾಗಿದೆ. NRC ವಿರುದ್ಧವಾಗಿ ಇಡೀ ದೇಶ ದಲಿತ ಮತ್ತು ಮೈನಾರಿಟಿ ಮೂವ್ಮೆಂಟ್ಸ್ ದಂಗೆ ಎದ್ದಾಗ ಆ ಒಂದು NRC ಯನ್ನ ಹಿಂಪಡೆದು ನಂತರ CAA ಅನ್ನೋ ಒಂದು 3 ಪದಗಳನ್ನ ತಂತು. ಅದರಲ್ಲೂ ಸಹ ಇಡೀ ದೇಶವನ್ನ ಅವರು ಹಿಡಿತಕ್ಕೆ ತಗೊಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು CAA ಅದನ್ನು ಸಹ ದಂಗೆ ಹೇಳೋಷ್ಟೊತ್ತಿಗೆ ಹಿಂದಕ್ಕೆ ತಗಂತು. ಇವತ್ತು ಎರಡನ್ನೂ ತಪ್ಪಿಸಿ SIR ಅನ್ನೋ ಒಂದು 3 ಪದವನ್ನ ತಂದಿದೆ. ಯಾರಿದ್ದಕ್ಕಾಗಿ? ಈ ದೇಶದಲ್ಲಿ ಏನು ದಲಿತ ಮತ್ತು ಅಲ್ಪಸಂಖ್ಯಾತರು ಒಂದು ಶೋಷಿತ ವರ್ಗಗಳು ಏನಿದ್ದಾವೆ ಆ ಶೋಷಿತ ವರ್ಗಗಳನ್ನ ಈ 3 ವರ್ಗಗಳನ್ನ ದಮನ ಮಾಡ್ಲಿಕ್ಕೆ ಇಂಥ ಒಂದು ಆಘಾತಕಾರಿಯಾದಂತಹ ಅಕ್ಷರಗಳನ್ನ ಮುಂದಿಟ್ಕೊಂಡು ತಾವು ಕೋಮುವಾದಿ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಳದೆ ಅಧಿಕಾರಿ ವರ್ಗವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಈ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾ ಇದೆ. ನಾವು ಪ್ರಜೆಗಳು ಎಚ್ಚೆತ್ಕೊಬೇಕಾಗಿದೆ. ಏನು ಅವರು NRC, CAA, SIR ಈ 3 ಅಕ್ಷರಗಳಲ್ಲಿ 3 ಒಂದು ಕಾನೂನುಗಳಲ್ಲಿ ಏನು ದಾಖಲೆಗಳನ್ನು ಕೇಳಿದಾರೋ ಆ ದಾಖಲೆಗಳನ್ನು ಸಹ ಇವತ್ತು ನಾವು ಒದಗಿಸಬೇಕಾಗಿದೆ. ಒದಗಿಸಲಿಲ್ಲ ಅಂತಂದ್ರೆ ನಮ್ಮ ಮತ ನಮ್ಮ ಹಕ್ಕನ್ನು ನಾವು ಕಳ್ಕೊಳ್ಳುವಂತ ದಿನಗಳು ಇವತ್ತು ಎದುರಾಗಿದ್ದಾವೆ. ಮತದಾನದ ಹಕ್ಕೇ ಇಲ್ಲ ಅಂತಂದ ಮೇಲೆ ನಾವು ಈ ರಾಜ್ಯದಲ್ಲಾಗಿರ್ಬೋದು ಈ ದೇಶದಲ್ಲಾಗಿರ್ಬೋದು ನಮಗೆ ಏನ್ ಹಕ್ಕಿರ್ತದೆ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಹಂಗಾಗಿ ಇವತ್ತೇನು ಸಂಬಂಧಪಡ್ತಕ್ಕಂಥ ಚುನಾವಣಾಧಿಕಾರಿಗಳು, ಜಿಲ್ಲಾ ಮಟ್ಟದ ಚುನಾವಣಾಧಿಕಾರಿಗಳು ಏನಿವತ್ತು ಸೆನ್ಸಸ್ ನಡೀತಾ ಇದೆ SIR ಬಗ್ಗೆ ಇವತ್ತು 2002ರ ದಾಖಲಾತಿಗಳನ್ನ ಕೇಳದಂತ ಒಂದು ಸಂದರ್ಭಗಳು ಇವತ್ತು ಅಲ್ಲಿ ಕಾಣಿಸ್ತಾ ಇದ್ದಾವೆ. ಆ ಕಾಣಿಸೋದಕ್ಕಿಂತ ಮುಂಚಿತವಾಗಿ ತಾವು ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥವರು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಆಯಾ ಬೂತ್ ಮಟ್ಟಕ್ಕೆ ನೀವು 2002ರ ಮತದಾನ ಪಟ್ಟಿಗಳನ್ನ ಕೂಡಲೇ ಸಲ್ಲಿಸಬೇಕಾಗುತ್ತದೆ ತಾವು ಅಧಿಕಾರಿ ವರ್ಗ. ಯಾಕೆಂದ್ರೆ ಜನರು 2002ರ ಒಂದು ಮತದಾರರ ಪಟ್ಟಿಯನ್ನ ಅವ್ರು ತಗೊಬೇಕಂದ್ರೆ ಅವ್ರಿಂದ ಸಾಧ್ಯವಾಗೋದಿಲ್ಲ. ಅದರಿಂದ ಸಂಬಂಧಪಡ್ತಕ್ಕಂಥ ಜಿಲ್ಲಾ ಚುನಾವಣಾಧಿಕಾರಿ ತಾವು ರಾಜ್ಯ ಮಟ್ಟಕ್ಕೆ ಆದೇಶವನ್ನ ತಗೊಂಡು ಈ ಒಂದು ಬೂತ್ ಮಟ್ಟಕ್ಕೆ ನೀವು ಅಂತ ಒಂದು ಮತದಾರರ ಪಟ್ಟಿಯನ್ನ ಕೂಡಲೇ ಒದಗಿಸ್ಕೊಡ್ಬೇಕು. ಆಗ ಅವರು ನಾವು ಚುನಾವಣಾ ಪಟ್ಟಿಯಲ್ಲಿ ಇದ್ದೀವಾ ಇಲ್ವಾ ಅಂತೇಳಿ ಅವರಲ್ಲಿ ನೋಡ್ಕೊಂಡು ಈಗ ಬರ್ತಕ್ಕಂಥ ಒಂದು SIR ಪಟ್ಟಿಗೆ ಅವರು ಸಿದ್ಧರಾಗ್ತಾರೆ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಿವತ್ತು ತಾವು BLOs ಅನ್ನ ನೇಮಿಸಿ ಈಗಾಗಲೇ ಬಿಟ್ಟಿದ್ದೀರಿ. ಅವರು ಸರಿಯಾದ ಒಂದು ಮನೆ ಸೆನ್ಸಸ್ ಅನ್ನ ನಡೆಸಿಲ್ಲ. ಎಲ್ಲೋ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನ ಮೊಬೈಲ್ ಮುಖಾಂತರ ತಿಳ್ಕೊಳ್ತಾ ಇದ್ದಾರೆ. ತಿಳ್ಕೊಂಡು ಅವ್ರು ಇದಾರ ಇಲ್ವಾ ಅಂತ ಹೇಳಿ ತಿಳ್ಕೊಂಡು ಸಹ ಅವರು ನಮೂದಿಸ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಆದ್ರಿಂದ ಇವತ್ತು ಜನಪರ ಸಂಘಟನೆಗಳ ಒಕ್ಕೂಟ ಮತ್ತು ಏನು ಪ್ರಗತಿಪರ ಸಂಘಟನೆಗಳು ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಇದು ಮತ್ತೊಂದ್ ಸರಿ ಇದನ್ನ ಮರು ಸಮೀಕ್ಷೆ ನಡೆಸೋ ರೀತಿ ಆದೇಶವನ್ನು ಮಾಡಬೇಕು. ಆ ಆದೇಶದ ಜೊತೆಗೆ ಈ ಎಲ್ಲಾ ಒಂದು ಮತದಾರರ ಪಟ್ಟಿ ಆಗಿರ್ಬೋದು ಸಂಬಂಧಪಡ್ತಕ್ಕಂಥ ದಾಖಲೆಗಳನ್ನು ಒದಗಿಸ್ಕೊಳ್ಳಿಕ್ಕೆ ಆ ಒಂದು ಮತದಾರರಿಗೆ ಕಾಲಾವಕಾಶ ಮಾಡ್ಕೊಳ್ಬೇಕು ಅಂತ ಹೇಳೋದ್ರ ಮುಖಾಂತರ ಬಂಧುಗಳೇ, ಈಗಾಗಲೇ ಏನು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಒಂದು ಚುನಾವಣಾ ಆಯೋಗದ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಈ ಕೇಂದ್ರದ ಅನುವಾದಿಗಳು ಮಾಡ್ತಾ ಇರೋಂತ ಒಂದು ಆಟ ಏನಿದೆ ಇದನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಸುಮಾರು ಸರಿ ಇದನ್ನ ಬಹಿರಂಗ ಪಡಿಸುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಚುನಾವಣಾ ಪಟ್ಟಿಯಲ್ಲಿ ಸತ್ತೋಗಿದ್ದಾರೆ ಅಂತ ತೋರಿಸಿರೋಂತವ್ರನ್ನ ನೇರವಾಗಿ ಮೀಡಿಯಾ ಮುಂದೆ ತಗೊಬಂದು ಕುಳಿಸ್ಬಿಟ್ಟು ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ ಯಾರು ರಾಹುಲ್ ಗಾಂಧಿ ಅವರು. ಹಾಗಾಗಿ ಚುನಾವಣಾ ಆಯೋಗವನ್ನ ಮುಂದಿಟ್ಕೊಂಡು ಈ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ದೇಶದ ಬುಡಕಟ್ಟು ಜನಾಂಗದವರನ್ನ, ಅಲೆಮಾರಿಗಳನ್ನ, ಈ ದೇಶದ ಮೂಲ ನಿವಾಸಿಗಳನ್ನ, ಅಲ್ಪಸಂಖ್ಯಾತರನ್ನ ಈ ದೇಶದಿಂದ ಹೊರ ಹಾಕುವಂತ ಒಂದು ಕುತಂತ್ರದ ಇದನ್ನ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ನೇರವಾಗಿ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇರೋಂತ ವಿಚಾರ. ಯಾಕಂತಂದ್ರೆ ಈಗಾಗಲೇ ಸುಮಾರು ಲಕ್ಷಾಂತರ ಮತದಾರರನ್ನ, ಈ ದೇಶದ ಮೂಲ ನಿವಾಸಿಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದಿರೋಂತ ಉದ್ದೇಶ ಏನಂತಂದ್ರೆ ಇವರ ಒಂದು ಏನು ಮನುವಾದದ ವಿರುದ್ಧ ಯಾರೆಲ್ಲ ಮಾತಾಡ್ತಾರ ಅವನ್ನೆಲ್ಲ ಮಟ್ಟ ಹಾಕುವಂತ ಕೆಲಸ ಮಾಡುವಂತ ಹಿನ್ನೆಲೆಯಲ್ಲಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಈಗಾಗಲೇ ಈ ವಿಚಾರವಾಗಿ ಮುಖಂಡರೆಲ್ಲರೂ ಕೂಡ ಮಾತಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಸಂಸಂದ್ರ ವಿಜಯಣ್ಣವರು ಒಂದು 3 ಪದಗಳ ವಿಚಾರ ಹೇಳಿದ್ರು. ಈ 3 ಪದಗಳ
ಹಿಂದೆ ಇನ್ನೊಂದು 100 ಪದದ ಮುಖ್ಯವಾದಂತ ಮೈನ್ ಪಿಲ್ಲರ್ ಅದೇ RSS. ಅವ್ರ ಅಜೆಂಡಾವನ್ನ ಇವ್ರು ಮುಂದಿಟ್ಕೊಂಡು ನಡೆಸ್ತಾ ಇರುವಂತದ್ದು ಇಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ನೋಡಬಹುದು. ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿ ಸ್ಕ್ರೀನ್ ಹಿಂದ್ಗಡೆ ಕಾರ್ಯ ನಡೆಸುವಂತ ಒಂದು ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ನನ್ನ ಹೆಸರು ಹಾರವಳ್ಳಿ ರವಿ ಅಂತ, ದಲಿತ ಮುಖಂಡ. ಇವತ್ತು ಹಲವಾರು ದಲಿತ ಸಂಘಟನೆಗಳು ಮತ್ತೆ ಅಲ್ಪಸಂಖ್ಯಾತ ಸಂಘಟನೆಗಳು ಸೇರ್ಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರಂಡಮ್ ಅನ್ನ ಕೊಡ್ತಾ ಇದ್ದೀವಿ. ಏನಂತಂದ್ರೆ, ಇವತ್ತು ಏನು ಕೇಂದ್ರ ಸರ್ಕಾರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂತ ಒಂದು ಕಾನೂನನ್ನ ತಂದು ಮತಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಆ ಮತ ಪರಿಷ್ಕರಣೆ ವಿಧಾನ ಸರಿ ಇಲ್ಲ, ಅವ್ರು ಮಾಡ್ತಾ ಇರ್ತಕ್ಕಂಥ ರೀತಿ ಸರಿ ಇಲ್ಲ ಅಂತಕ್ಕಂಥದ್ದನ್ನ ವಿರೋಧಿಸಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮೆಮೊರಂಡಮ್ ಅನ್ನ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂತಂದ್ರೆ, ಮತದಾರರ ಪಟ್ಟಿಯ ಪರಿಷ್ಕರಣೆಯ ವಿರೋಧಿಗಳು ನಾವಲ್ಲ, ಅದ್ರ ಪರವಾಗಿ ಇದ್ದೀವಿ. ಆದ್ರೆ ಅವರು ವಿಶೇಷ ತೀವ್ರ ಪರಿಷ್ಕರಣೆ ಅಂತಕ್ಕಂಥದ್ದನ್ನ ತಂದು ಇವತ್ತು ಸುಮಾರು ಜನರನ್ನ ಮತದಾರರ ಪಟ್ಟಿಯಿಂದ ಹೊರಗಡೆ ಹಾಕ್ತಕ್ಕಂತ ಒಂದು ನೀಚ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಇದು ನಮ್ಮ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ, ಚುನಾವಣಾ ಎಲೆಕ್ಟ್ರಲ್ ಸಿಸ್ಟಮ್ ಪ್ರಾರಂಭ ಆದಾಗಲಿಂದ ಕೂಡ ಪ್ರತಿ ವರ್ಷ ಕೂಡ ಪರಿಷ್ಕರಣೆಯನ್ನ ಮಾಡ್ತಾ ಇದ್ವಿ. ಅದು ಏನಂತಂದ್ರೆ, ಸೇರ್ಪಡೆ ಮತ್ತು ತೆಗೆಯೋದನ್ನ ಮಾಡ್ತಾ ಇದ್ವಿ. ಏನಂತಂದ್ರೆ, ಯಾರು ಹೊಸದಾಗಿ 18 ವರ್ಷ ತುಂಬಿರ್ತದ ಸೇರ್ಪಡೆ ಮಾಡ್ತಾ ಇದ್ರು. ಯಾರು ತೀರ್ಕೊಂಡಿದ್ರು ಅವ್ರನ್ನೆಲ್ಲ ಕೂಡ ಪಟ್ಟಿಯಿಂದ ಹೊರಗಡೆ ತೆಗಿತಾ ಇದ್ರು. ಈ ತಿದ್ದುಪಡಿಗಳು ಆಗ್ತಾ ಇದ್ವು ಪ್ರತಿ ವರ್ಷ. ಅದರ ಜೊತೆಗೆ 10 ವರ್ಷಕ್ಕೆ ಒಂದ್ಸಲಿ ವಿಶೇಷ ಪರಿಷ್ಕರಣೆ ಅಂತ ಆಗ್ತಾ ಇತ್ತು. ಆವಾಗ ಪ್ರತಿಯೊಬ್ಬ ಅಧಿಕಾರಿಯು ಕೂಡ ಪ್ರತಿಯೊಬ್ಬ ಮನೆಗೂ ಭೇಟಿ ನೀಡಿ ಮತದಾರರ ಪಟ್ಟಿಯನ್ನ ವಿಚಾರಣೆ ಮಾಡಿ ಅವರ ಗಮನಕ್ಕೆ ತಂದು ಅವನ್ನೆಲ್ಲ ಕೂಡ ಮತದಾನದ ಪಟ್ಟಿಯಲ್ಲಿ ಪಕ್ಕಾ ಮಾಡಬೇಕಾದಂತ ಕೆಲಸ ಚುನಾವಣಾ ಅಧಿಕಾರಿಗಳು ಆಗಿತ್ತು ಸರ್. ಬಟ್ ಈಗೇನಾಗಿದೆ ಅಂತಂದ್ರೆ, ಮತದಾರರ ಪಟ್ಟಿಯಲ್ಲಿ ನಾವು ಮತಪಟ್ಟಿಯಲ್ಲಿ ನಾವು ಹೋಗ್ಬೇಕಂತಂದ್ರೆ ಆ ಜವಾಬ್ದಾರಿಯನ್ನ ನಾಗರಿಕರ ತಲೆ ಮೇಲೆ ಹಾಕಿರ್ತಕ್ಕಂತ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಸರ್. ಅದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಮತ್ತೆ AI ರೀಡಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ಮತಪಟ್ಟಿಯನ್ನ ಓದ್ತಾ ಇರೋದ್ರಿಂದ ಅದರಲ್ಲಿ ಇರ್ತಕ್ಕಂತ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ಗಳು, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗೋಗ್ತಕ್ಕಂತ ಪ್ರಕ್ರಿಯೆ ನಡೀತಾ ಇದೆ ಸರ್. ಯಾಕಂತಂದ್ರೆ, ನಮ್ದು ಈಗ ಪ್ರಗತಿಶೀಲ ರಾಷ್ಟ್ರ ಆಗಿರೋದ್ರಿಂದ ನಮ್ಮಲ್ಲಿ ಅಷ್ಟೊಂದು ಕಂಪ್ಯೂಟರೈಸ್ಡ್ ನಾಲೆಡ್ಜು ಅಷ್ಟೊಂದು ನಮ್ಮಲ್ಲಿ ಇರ್ಲಿಲ್ಲ ಸರ್. ನಮ್ಮಲ್ಲಿ ಎಜುಕೇಶನ್ ಕೂಡ ಸುಮಾರು ವರ್ಷಗಳಿಂದ ಕೂಡ ಎಜುಕೇಶನ್ ಇಂದ ಇದ್ದಿದ್ರಿಂದ ಏನು ಶೂದ್ರ ವರ್ಗ ಮತ್ತೆ ಹಿಂದುಳಿದ ವರ್ಗ ಮತ್ತೆ ಮೈನಾರಿಟೀಸ್ ಇವ್ರಿಗೆ ಯಾರು ಕೂಡ ವಿದ್ಯಾಭ್ಯಾಸ ಇಲ್ಲದೆ ಇರೋದ್ರಿಂದ ಸಹಜವಾಗಿ ಹಲವಾರು ಮಿಸ್ಟೇಕ್ಗಳು, ಹಲವಾರು ತಪ್ಪುಗಳು ನಮ್ಮ ದೇಶದಾದ್ಯಂತ ಇದಾವೆ ಸರ್. ಇದನ್ನ ಗಮನದಲ್ಲಿ ಇಟ್ಕೊಂಡು ಅವರು ಪರಿಷ್ಕರಣೆಯನ್ನ ಸರಿಯಾದ ರೀತಿಯಲ್ಲಿ ಮನೆಗೂ ಭೇಟಿ ನೀಡಿ ಯಾರ್ಯಾರು ನಿಜವಾದ ಮತದಾರರಿದ್ದಾರೆ ಅವನ್ನೆಲ್ಲ ಕೂಡ ಮತಪಟ್ಟಿಯಿಂದ ಹೊರಗಡೆ ಹೋಗದೆ ಇರೋ ರೀತಿಯಲ್ಲಿ ಸಂರಕ್ಷಣೆ ಮಾಡಿ ನಮ್ಮ ಜನರಿಗೆ ಏನು ನಮ್ಮ ಕಾಮನ್ ಪೀಪಲ್ಸ್ಗೆ ನಮ್ಮ ದೇಶದ ಹಕ್ಕು ಏನಿದೆ ಆ ಹಕ್ಕನ್ನ ನಮ್ಗೆ ದೊರಕಿಸ್ಕೊಡ್ಬೇಕು, ಮತದಾನದ ಹಕ್ಕನ್ನ ದೊರಕಿಸ್ಕೊಡ್ಬೇಕು, ಮತದಾನ ಪಟ್ಟಿಯಲ್ಲಿ ನಮ್ಮ ಹೆಸರು ಇರೋ ಹಾಗೆ ಕಾಪು ಕಾಯಬೇಕು ಅಂತ ಹೇಳಿದ್ರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಬಟ್ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆತ್ರವಾಗಿ ಈ ಕೆಲಸವನ್ನೆಲ್ಲ ಮಾಡೋದಕ್ಕೆ ಕನಿಷ್ಠ ಒಂದು 6 ತಿಂಗಳು 1 ವರ್ಷ ಸಮಯ ಬೇಕಾಗುತ್ತೆ ಸರ್. ಅವರು 2-3 ತಿಂಗಳಲ್ಲೇ ಈ ಕಾರ್ಯವನ್ನು ಮುಗಿಸ್ಬೇಕು ಅಂತ ಹೇಳಿ ಆತರದಿಂದ ಮಾಡ್ತಾ ಇರೋದ್ರಿಂದ ಇವರು ಚುನಾವಣೆಗಳಲ್ಲಿ ಗಿಮಿಕ್ ಅನ್ನ ಮಾಡಿ ಏನೋ ವಿರೋಧ ಪಕ್ಷಗಳನ್ನ ಪಕ್ಕಕ್ಕೆ ಸರಿಸಿ ಇವರೇ ಅಧಿಕಾರಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಈ ಎಲೆಕ್ಟ್ರಲ್ ಸಿಸ್ಟಮ್ ಅನ್ನ ತರಲಿಕ್ಕೆ ಅವರು ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ. ಪ್ರಾರಂಭ ಮಾಡಿ ಈಗಾಗಲೇ ನಾವು ವೆಸ್ಟ್ ಬೆಂಗಾಲ್ ಮತ್ತೆ ಬಿಹಾರ್ ಎಲೆಕ್ಷನ್ಗಳಲ್ಲಿ ನಾವು ಸಂಪೂರ್ಣವಾಗಿ ಗಮನಿಸಿದ್ದೀವಿ. ಮತಚೋರಿಯನ್ನ ಮಾಡ್ಲಿಕ್ಕೆ ಅವರು ಯಾವ ರೀತಿ ಏನೇನ್ ಮಾಡ್ಕೋಬೇಕು ಅದನ್ನೆಲ್ಲ ತಯಾರಿ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ ಸರ್. ಎಲೆಕ್ಷನ್ ಕಮಿಷನ್ ಈ ತರ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅವರಿಗೆ ಎಲ್ಲಾ ರೀತಿಯ ಪರವಾನಿಗಳನ್ನ ಅಧಿಕಾರವನ್ನ ಅವರಿಗೆ ನೀಡಿದ್ದಾರೆ. ಹಾಗಾಗಿ ಇದರ ವಿರುದ್ಧ ನಮ್ಮ ದಲಿತ ಪರ ಸಂಘಟನೆಗಳವರು ಮತ್ತೆ ಮೈನಾರಿಟೀಸ್ ಸಂಘಟನೆಗಳವರು ನಾವು ತೀವ್ರವಾಗಿ ವಿರೋಧಿಸ್ತೇವೆ. ಅದನ್ನ
ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗುಳಿಯದೆ ಮತದಾರರ ಪಟ್ಟಿಯಲ್ಲಿ ಇರೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಪ್ರಿಯ ಬಂಧುಗಳೇ, ಈ ದಿನ ಕೋಲಾರ ಜಿಲ್ಲೆಯ ಎಲ್ಲ ದಲಿತ ಪರ ಮತ್ತು ಜನಪರ ಎಲ್ಲಾ ಸಂಘಟನೆಗಳ ಒಕ್ಕೂಟದ ವತಿಯಿಂದ SIR ವಿರೋಧಿ ಏನು ಒಂದು ಹೊಸ ನೀತಿಗಳನ್ನ ಜಾರಿ ಮಾಡಿದ್ದಾರೆ. ಆ ಹೊಸ ನೀತಿಗಳನ್ನ ಅಳವಡಿಸಿ ಇವತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಮತದಾರರನ್ನ ಕೈ ಬಿಡಬೇಕು, ಮತದಾರರನ್ನ ತೆಗೆಯುವಂತ ಬಹುದೊಡ್ಡ ಹುನ್ನಾರವನ್ನ ಇವತ್ತು SIR ಪ್ರಕ್ರಿಯೆಯಲ್ಲಿ ಪ್ರಾರಂಭವಾಗಿದೆ. ಬಹುಶಃ ಇದು ಇಂದಿನ SIR ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದ ಎಲೆಕ್ಷನ್ ಸಂದರ್ಭಗಳಲ್ಲಿ. ಆದ್ರೆ ಈಗ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ತಂದಿದೆ. ಇದರ ಬಹುದೊಡ್ಡ ಹುನ್ನಾರ ಏನಪ್ಪಾ ಅಂತಂದ್ರೆ, ಇವತ್ತು ಆದಿವಾಸಿಗಳು, ಬುಡಕಟ್ಟು ಜನಾಂಗ ಮತ್ತು ಬಡವರು ಇವತ್ತು ಇದರಿಂದ ಮತದಾರರ ಪಟ್ಟಿಯಿಂದ ಹೊರಗುಳಿಯುವಂತ ಬಹುತೇಕ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂತಂದ್ರೆ ಇವತ್ತು ಆದಿವಾಸಿಗಳಾಗ್ಬೋದು, ಬುಡಕಟ್ಟು ಜನಾಂಗ ಆಗ್ಬೋದು, ಬಡವರು ಇವತ್ತು ಅವ್ರ ಹತ್ರ ಅನೇಕ ದಾಖಲೆಗಳು ಅವ್ರ ಹತ್ರ ಇಲ್ಲ. ಇವತ್ತು ವಿಶೇಷ SIR ಪ್ರಕ್ರಿಯೆಯಲ್ಲಿ ಸುಮಾರು 11 ದಾಖಲೆಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ಆ ದಾಖಲೆಗಳನ್ನ ತಂದು ಕೊಡೋದಾದ್ರೆ ಹೇಗೆ? ಯಾಕಂದ್ರೆ ಇವತ್ತು 2002ರ ಒಂದು ದಾಖಲಾತಿಗಳನ್ನ ಕೇಳ್ತಾ ಇದ್ದಾರೆ. ಒಂದ್ ವೇಳೆ ನಿಮ್ಮ ಹತ್ರ ಅಂಕಪಟ್ಟಿ ಇಲ್ಲ ಮತ್ತೆ ನಿಮ್ಮ ಹತ್ರ ಜನ್ಮ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಥವಾ ಚುನಾವಣೆ ನಿಮ್ಮ ಹತ್ರ ಕಾರ್ಡ್ ಇಲ್ಲ ಅಂತಂದ್ರೆ 2002ರಲ್ಲಿ ಇವತ್ತು ನಿಮ್ಮ ತಂದೆದಾಗ್ಬೋದು, ತಾಯಿದಾಗ್ಬೋದು ಒಂದು ಮತದಾರ ಪಟ್ಟಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿಂದ ತರೋದು ಪಾಪ ಅವರು? ಇದೊಂದು ಜೊತೆಗೆ ಇವತ್ತು ನಮ್ಮ ಚುನಾವಣಾ ಆಯೋಗ ಆತರವಾಗಿ ಈ ಒಂದು ಮತದಾರರ ಪಟ್ಟಿಯನ್ನ ತಯಾರು ಮಾಡ್ತಾ ಇದೆ. ಆದ್ರೆ ಇವತ್ತು ನಾವು ಸರ್ಕಾರವನ್ನ, ಚುನಾವಣಾ ಆಯೋಗವನ್ನ ಕೇಳ್ತಾರ ಉದ್ದೇಶ ಏನಂತಂದ್ರೆ, ಇವತ್ತು ಕಂಪ್ಯೂಟರೈಸ್ಡ್ ಆಗಿ ಇವತ್ತು ನಮ್ಮ ಒಂದು, ಯಾಕಂದ್ರೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಯಾರು ಕೂಡ ಮತದಾರರು ಇವತ್ತು ಅದನ್ನ ಯಾವ ರೀತಿ ನಾವು ಅದನ್ನ ಮತ ಹಾಕ್ಬೇಕು ಅಥವಾ ಹೆಂಗ್ ಮಾಡ್ಬೇಕು ಏನೋ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಅನೇಕ ಜನರು ಕೂಡ ಇವತ್ತು. ಆದ್ರೆ ಇವತ್ತು ಆ ಸಿಸ್ಟಮ್ ಅನ್ನು ತಂದು ಅನೇಕ ಜನರ ಮತದಾರರನ್ನ ಕೈ ಬಿಡುವ ಸಾಧ್ಯತೆಗಳನ್ನ ಹೆಚ್ಚಾಗಿರುವುದರಿಂದ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಇವತ್ತು ಅದರ ಲಾಭವನ್ನ ಪಡೀತಾ ಇದೆ. ಇದರ ಉದಾಹರಣೆಗೆ ಈಗಾಗಲೇ ನಮ್ಮ ಅಣ್ಣವರು ಹೇಳಿದಂಗೆ ಬಿಹಾರ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ 76ರಿಂದ 77 ಲಕ್ಷ ಜನರು ಇವತ್ತು ಮತದಾರರ ಪಟ್ಟಿಯಿಂದ ಹೊರಗುಳಿದಿರೋದ್ರಿಂದ ಇವತ್ತು ಆ ಜಾಗದಲ್ಲಿ, ಆ ರಾಜ್ಯದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಆ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ಇಲ್ಲೂ ಕೂಡ ಅವರ ಒಂದು ಅಧಿಕಾರವನ್ನ, ಬಹುಮತವನ್ನ ಪಡೆದು ಇಲ್ಲಿ ಅವರ ಒಂದು ಸರ್ಕಾರ ರಚನೆ ಮಾಡ್ಲಿಕ್ಕೆ ಇವತ್ತು ಒಂದು ಷಡ್ಯಂತ್ರವನ್ನ ರೂಪಿಸ್ತಾ ಇದೆ. ಇವತ್ತು ನಮ್ಮ ಈ ಒಂದು ಒಕ್ಕೂಟದಿಂದ ನಾವು ಕೇಳ್ತಾ ಇರೋದೇನಂತಂದ್ರೆ, ಒಂದು 4 ಬೇಡಿಕೆಗಳನ್ನಿಟ್ಟು ಇವತ್ತು ಸರ್ಕಾರ ಮತ್ತು ಚುನಾವಣಾ ಆಯೋಗವನ್ನ ಕೇಳ್ತಾ ಇದ್ವಿ. ಅದ್ರಲ್ಲಿ ಬಹುಮುಖ್ಯವಾಗಿ ಏನು ಮತದಾರರ ಪಟ್ಟಿಯನ್ನ ಈಗಾಗಲೇ ತಯಾರು ಮಾಡಿದ್ದಾರೆ, ಆ ಮತದಾರ ಕರಡನ್ನು ಆಯಾ ಗ್ರಾಮ ಪಂಚಾಯತಿಗಳಲ್ಲಿ, ಗ್ರಾಮ ಸಭೆಗಳಲ್ಲಿ, ವಾರ್ಡ್ ಸಭೆಗಳಲ್ಲಿ ಅದನ್ನ ಬಹಿರಂಗಪಡಿಸಬೇಕು. ಅಲ್ಲಿ ಬಹಿರಂಗಪಡಿಸಿದಾಗ ಎಲ್ಲಾ ಗ್ರಾಮಗಳಲ್ಲಿ, ಗ್ರಾಮ ವಾರ್ಡ್ ಸಭೆಗಳಲ್ಲಿ, ಗ್ರಾಮ ಸಭೆಗಳಲ್ಲಿ ಎಲ್ಲಾ ಮತದಾರರು ಸೇರಿರ್ತಾರೆ. ಒಂದು ವೇಳೆ ಆ ಮತದಾರರ ಪಟ್ಟಿಯಲ್ಲಿ ಏನಾದ್ರೂ ಅವರ ಹೆಸರು ಬಿಟ್ಟಿದ್ರೆ ಅಥವಾ ಬಿಟ್ಟಿದ್ದಕ್ಕೆ ಕಾರಣ ಕೂಡ ಅಲ್ಲಿ ಗೊತ್ತಾಗುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತದ ಅಥವಾ ದಾಖಲೆಗಳು ಹೊಲಿಸಿಲ್ಲ, ಅದು ಇನ್ನು ಬೇರೆ ಏನೇ ಕಾರಣಗಳಾದ್ರೂ ಕೂಡ ಅಲ್ಲಿ ನಮ್ಗೆ ಮಾಹಿತಿ ಸಿಗ್ತದೆ, ಅದನ್ನ ಸರಿಪಡಿಸ್ಕೋಬಹುದು. ಅದ್ರ ಜೊತೆಗೆ ಕೂಡ ನಮ್ಮ ಚುನಾವಣಾ ಆಯೋಗ ಅದಕ್ಕೆ ಸಂಪೂರ್ಣವಾಗಿ ನಮ್ಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಜೊತೆಗೆ ಒಂದ್ ವೇಳೆ ದಾಖಲಾತಿಗಳಲ್ಲಿ ನೀವು ನೀಡಿಲ್ಲ, ಅದನ್ನ ನಿಮ್ಮನ್ನ ಮತದಾರ ಪಟ್ಟಿಯಿಂದ ಕೈ ಬಿಟ್ಟಿದೀವಿ ಅಂತ ಒಂದ್ ವೇಳೆ ಆದ್ರೆ ದಯವಿಟ್ಟು ಅದನ್ನ ಒಂದು ದಾಖಲಾತಿಗಳನ್ನ ಮಾಡ್ಕೊಡ್ಲಿಕ್ಕೆ ಕೂಡ ಸರ್ಕಾರ ಅನುಮತಿಯನ್ನು ಕೊಡ್ಬೇಕು. ಯಾಕಂದ್ರೆ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ಒಂದು ಇದರಲ್ಲಿ ನಡೀಬೇಕು ಅಂತ ಹೇಳಿ ಇವತ್ತು ಚುನಾವಣಾ ಆಯೋಗ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ. ಇವೆಲ್ಲ ಕೂಡ ಸರಿಪಡಿಸಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾರರು ಹೊರಗುಳಿಬಾರ್ದು. ಅದರಲ್ಲಿ ವಿಶೇಷವಾಗಿ ದಲಿತರು, ಬಡವರು, ಆದಿವಾಸಿಗಳು, ಬುಡಕಟ್ಟು ಜನಾಂಗದವರು ಎಲ್ಲರೂ ಕೂಡ ಸಕ್ರಿಯವಾಗಿ ಕೂಡ ಈ ಒಂದು ಪಡೆಯಲ್ಲಿ ಇರ್ಬೇಕು ಅಂತ ಹೇಳಿಬಿಟ್ಟು ನಾವು ಒಂದು ಮನವಿಯನ್ನ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ಸಲ್ಲಿಸ್ತಾ ಇದೀವಿ. ಯಾವುದೇ SIR ವಿರೋಧ ಅಲ್ಲ, ನಾವು ಪರವಾಗಿ ಇದ್ದೀವಿ. ಆದ್ರೆ ಕೆಲವೊಂದು ಲೋಪದೋಷಗಳನ್ನ ಸರಿಪಡಿಸ್ಕೋಬೇಕು ಮತ್ತು ನಮ್ಮ ಎಲ್ಲಾ ಪ್ರಜೆಗಳ ಒಂದು ಸರಿಯಾದ ಒಂದು ರೀತಿಯಲ್ಲಿ ಅದನ್ನ
SIR ನಡೆಸಬೇಕು ಮತ್ತು ಅದನ್ನ ಒಳಪಡಬೇಕಂತಂದ್ರೆ ನಮ್ಮ ಬೇಡಿಕೆಗಳನ್ನು ಕೂಡ ಅದರಲ್ಲಿ ಸೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿ ನಾವು ಈ ದಿನ ನಮ್ಮ ನನ್ನ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. गलतियाँ हैं जो कोताहियाँ हुई हैं उसको बराबर करें ताकि हर शहरी अपने नाम को इलेक्शन कमीशन के हिसाब से लिस्ट में उनको लाया जाए, किसी को भी उसमें से खारिज न किया जाए, बल्कि सारे जो इस मुल्क के बस्ती के रहने वाले सबको शामिल किया जाए और इसमें कोई कोताही न की जाए। इसलिए हम आज ये मेमोरेंडम पेश करें ताकि हुकूमत कर्नाटका को और मुकामी DC साहब को देकर सेंट्रल गवर्नमेंट को ये पैगाम दिया जाए कि SIR में जो कोताहियाँ जो कमजोरियाँ पाई जाती हैं उसे दूर करके लोगों के जहनों में जो शक है उसको दूर किया जाए। इसीलिए आज ये प्रेस मीट की जा रही है। आप हमारे साथ जो दलित भाई आए हैं, उनके ऑर्गेनाइजेशंस आए, हम भी उनका साथ देने के लिए खड़े हुए हैं। जमात इस्लामी हिंद की जानिब से मैं भी और आप तमाम को शुक्रिया अदा करता हूँ और ये पैगाम सारे लोगों तक पहुँचाने की गुजारिश करता हूँ। ಸ್ವಲ್ಪ ಇಟ್ಕೊಳ್ಳಿ ಸರ್.